ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಾಗತಿಕ ವ್ಯಾಪಾರಕ್ಕೆ ಅತಿ ಮುಖ್ಯವಾಗಿರೋ ಹಾರ್ಮುಜ್ ಜಲಸಂಧಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಇರಾನ್ ಈ ಕ್ರೂಷಿಯಲ್ ಜಲಸಂಧಿಯನ್ನ ಭಾಗಶಃ ಬಂದ್ ಮಾಡಿಬಿಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇತ್ತ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಒಂದೆರಡಲ್ಲ 20 ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಮತ್ತೊಂದು ಕಡೆ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ವಿಚಾರದಲ್ಲಿ ಮುನೀರಂಗೆ ಮೆಣಸಿನಕಾಯಿ ಇಡೋ ದೊಡ್ಡ ಬೆಳವಣಿಗೆಯಾಗಿದೆ. ಜಾಗತಿಕ ಕ್ರಿಕೆಟ್ ಜಗತ್ತೆಲ್ಲ ಒಂದಾಗಿದೆ ಇಮ್ರಾನ್ ಖಾನ್ ಪರವಾಗಿ ಮುನೀರನ ವಿರುದ್ಧ. ಎಲ್ಲ ಬೆಳವಣಿಗೆಗಳು ಸೇರಿದಂತೆ ಇನ್ನೂ ಹಲವಾರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಫುಲ್ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಮಾಡಿರೋ ದೊಡ್ಡ ಕ್ರಮ ಏನಿದೆ, ಕೈಗೊಂಡಿರೋ ಕಾರ್ಯಾಚರಣೆ ಏನಿದೆ, ಅದರ ಬಗ್ಗೆ ನೋಡ್ತಾ ಹೋಗೋಣ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಭೀತಿ ಹಾಗೆ ಇರೋ ಹೊತ್ತಲ್ಲಿ ಇರಾನ್ ಈ ನಿರ್ಧಾರ ಮಾಡಿರೋದು. ಹಾರ್ಮುಜ್ ಜಲಸಂಧಿಯ ದಾರಿಯನ್ನ ಭಾಗಶಃ ಬಂದ್ ಮಾಡಿದೆ. ಭದ್ರತೆ ದೃಷ್ಟಿಯಿಂದ ನಮ್ಮ ಮಿಲಿಟರಿ ಡ್ರಿಲ್ ನಡೀತಿರೋದ್ರಿಂದ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಇರಾನ್ ಹೇಳಿದೆ. ಇದು ಜಾಗತಿಕ ಮಟ್ಟದಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಈ ಹಾರ್ಮುಜ್ ಜಲಸಂಧಿ ಜಾಗತಿಕ ವ್ಯಾಪಾರಕ್ಕೆ ಇಂಪಾರ್ಟೆಂಟ್ ಮಾರ್ಗ. ಪ್ರಪಂಚದ 1/5 ಕಚ್ಚಾ ತೈಲ ಅಂದ್ರೆ 20% ತೈಲ ಇದೇ ದಾರಿಯ ಮೂಲಕ ಹಾದು ಹೋಗುತ್ತೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE ಅಲ್ಲಿಂದ ಬರೋ ಆಯಿಲ್ ಹಡಗುಗಳು ಇಲ್ಲಿಂದಾನೇ ಹೋಗಬೇಕು. ಸದ್ಯಕ್ಕೇನೋ ಇಲ್ಲಿ ಸಮರಾಭ್ಯಾಸ ಅಷ್ಟೇ ಅಂತ ಹೇಳ್ತಿದ್ದಾರೆ. ಜಗತ್ತು ಮತ್ತು ಅಮೆರಿಕಾಗೆ ದೊಡ್ಡ ಮೆಸೇಜ್ ಇದು. ಒಂದು ವೇಳೆ ಇಲ್ಲಿ ಯುದ್ಧ ಆದ್ರೆ ನಾವು ಈ ಮಾರ್ಗವನ್ನ ಬಂದ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಒಡ್ಡೋ ರೀತಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಹಂಗೇನಾದ್ರೂ ಇರಾನ್ ಇದನ್ನ ಬಂದ್ ಮಾಡಿದ್ರೆ ಪ್ರಪಂಚದಾದ್ಯಂತ ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಗಗನಕ್ಕೇರುತ್ತೆ. ಈಗ ಜಿನಿವಾದಲ್ಲಿ ಇಂಡೈರೆಕ್ಟ್ ಮಾತುಕತೆ ನಡೀತಾ ಇದೆ ಅಮೆರಿಕ ಮತ್ತು ಇರಾನ್ ನಡುವೆ. ಒಮಾನ್ ರಾಷ್ಟ್ರದವರ ಮೂಲಕ ಇಂಡೈರೆಕ್ಟ್ ಮಾತುಕತೆ. ಅಲ್ಲಿ ಫೇಲ್ ಆದ್ರೆ ಈ ಮಾರ್ಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತೆ. ಮಾಹಿತಿ ಪ್ರಕಾರ ಇರಾನ್ ಈಗ ಆಲ್ರೆಡಿ ಈ ಭಾಗದಲ್ಲಿ ಮಿಸೈಲ್ ಹಾರಿಸಿ ಅಭ್ಯಾಸ ಶುರು ಕೂಡ ಮಾಡಿದೆ. ಇನ್ನೊಂದೆಡೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಹಡಗು ಭಯಂಕರ ಇರಬಹುದು, ಡೇಂಜರಸ್ ಇರ್ಬೋದು, ಆದ್ರೆ ಅದನ್ನ ಸಮುದ್ರದ ತಳಕ್ಕೆ ನುಗ್ಗಿಸೋ, ಇಳಿಸೋ, ಕೆಳಗೆ ಮುಳುಗಿಸೋ ತಾಕತ್ತು ಅಂತ ಆಯುಧಗಳು ನಮ್ಮ ಹತ್ರ ಇದೆ ಅಂತ ಹೇಳಿ ಖಾಮಿನೈ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಜಾಗತಿಕ ರಾಜಕಾರಣದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಹೊರಹೊಮ್ತಾ ಇರೋ ಭಾರತ ಮತ್ತು ಫ್ರಾನ್ಸ್ ಗೆಳೆತನದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಭಾರತಕ್ಕೆ ಭೇಟಿ ಕೊಟ್ಟು PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿದ್ದಾರೆ. ಮುಂಬೈನಲ್ಲಿರೋ ಲೋಕಭವನದಲ್ಲಿ ಈ ಭೇಟಿಯಾಗಿದೆ. ನಂತರ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಹೊಸ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಉದ್ಘಾಟನೆ ಮಾಡಿದ್ದಾರೆ ವರ್ಚುವಲ್ ಆಗಿ. ಏನೋ ದ್ವಿಪಕ್ಷೀಯ ಮಾತುಕತೆ ನಂತರ ಮೋದಿ ಮತ್ತು ಮ್ಯಾಕ್ರಾನ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನ್ನೋವೇಷನ್ ಅನ್ನೋ ಹೊಸ ಇನಿಷಿಯೇಟಿವ್ ಲಾಂಚ್ ಮಾಡಿದ್ದಾರೆ. ಹಾಗೆ 20ಕ್ಕೂ ಅಧಿಕ ಪ್ರಮುಖ ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಈ ಒಪ್ಪಂದ ಯಾವುದು ಅಂತ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದರೆ ರಕ್ಷಣೆ, ಸ್ಕಿಲ್, ಟೆಕ್ನಾಲಜಿ, ವ್ಯಾಪಾರ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಗ್ರಿಮೆಂಟ್ಸ್, ಮುಖ್ಯವಾಗಿ 114 ರಫಾಯಲ್ ಖರೀದಿಗೆ ಸಹಿ ಬಿದ್ದಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಇದಕ್ಕೆ ಭಾರತ ಸರ್ಕಾರದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಒಪ್ಪಿಗೆ ಕೊಟ್ಟಿತ್ತು. ಇದ್ರ ಬಗ್ಗೆ ಅಧಿಕೃತ ಆದ್ಮೇಲೆ ಮತ್ತೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀವಿ. ಇನ್ನು ಈ ವೇಳೆ ಮಾತನಾಡಿರೋ ಮೋದಿ, ನನ್ನ ಗೆಳೆಯ, ಆತ್ಮೀಯ ಗೆಳೆಯ ಅಧ್ಯಕ್ಷ ಮ್ಯಾಕ್ರಾನ್ ರನ್ನ ಸ್ವಾಗತಿಸೋಕೆ ತುಂಬಾ ಸಂತೋಷ ಆಯಿತು. ಭಾರತ ಫ್ರಾನ್ಸ್ ನಡುವಿನ ಸಂಬಂಧ ತುಂಬಾ ಸ್ಪೆಷಲ್. ಭಾರತದ ಪಾಲಿಗೆ ಫ್ರಾನ್ಸ್ ತುಂಬಾ ಹಳೆಯ ಸ್ಟ್ರಾಟಜಿಕ್ ಪಾರ್ಟ್ನರ್. ಕೋಲಾರದಲ್ಲಿ ಹೆಲಿಕಾಪ್ಟರ್ ಘಟಕ ಲಾಂಚ್ ಆಗಿರೋದು ಭಾರತ ಫ್ರಾನ್ಸ್ ಪಾರ್ಟ್ನರ್ಶಿಪ್ ಸಂಕೇತ. ಎರಡೂ ರಾಷ್ಟ್ರಗಳ ಪಾಲುದಾರಿಕೆಯಲ್ಲಿ ಯಾವುದೇ ಮಿತಿನೇ ಇಲ್ಲ. ಸಮುದ್ರದಷ್ಟು ಆಳ, ಪರ್ವತದಷ್ಟು ಎತ್ತರಕ್ಕೆ ರೀಚ್ ಆಗಬಹುದು. ಎವರೆಸ್ಟ್ ನಷ್ಟು ಎತ್ತರಕ್ಕೆ ಹಾರಾಟ ಮಾಡೋ ಜಗತ್ತಿನ ಏಕೈಕ ಹೆಲಿಕಾಪ್ಟರ್ ಅನ್ನ ಫ್ರಾನ್ಸ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈಗಿನ ಜಗತ್ತು ಅನಿಶ್ಚಿತತೆಯನ್ನ ಫೇಸ್ ಮಾಡ್ತಿದೆ, ಅನ್ಸರ್ಟನಿಟಿ ಇದೆ. ಆದ್ರೆ ಭಾರತ ಮತ್ತು ಫ್ರಾನ್ಸ್ ನ ಪಾರ್ಟ್ನರ್ಶಿಪ್ ಜಾಗತಿಕ ಸ್ಥಿರತೆ ತರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮ್ಯಾಕ್ರಾನ್ ಮಾತನಾಡಿ, ನನ್ನ 4ನೇ ಅಧಿಕೃತ ಭಾರತ ಭೇಟಿಗೆ ಒಳ್ಳೆ ಸ್ವಾಗತ ಕೋರಿರುವುದಕ್ಕೆ ಧನ್ಯವಾದ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧ ತುಂಬಾನೇ ವಿಶಿಷ್ಟ. ಇದು ನಂಬಿಕೆ ಮತ್ತು ಮಹತ್ವಾಕಾಂಕ್ಷೆಯ ಸಂಬಂಧ ಅಂತ ಹೇಳಿದ್ದಾರೆ. ಇದಕ್ಕೂ ಮುಂಚೆ ಮ್ಯಾಕ್ರಾನ್ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ಗೆ ಹೋಗಿ ಮುಂಬೈ ದಾಳಿಯ ಸಂತ್ರಸ್ತರಿಗೆ ಗೌರವ ಅರ್ಪಿಸಿದ್ರು. ಆ ನಂತರ ನಟ ಅನಿಲ್ ಕಪೂರ್ ಸೇರಿದ ಹಾಗೆ ಬಾಲಿವುಡ್ ನ ತಾರೆಗಳು ಮ್ಯಾಕ್ರಾನ್ ರನ್ನ ಮೀಟ್ ಆದ್ರು. ಜೈಲಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪರವಾಗಿ ವಿಶ್ವದ ಕ್ರಿಕೆಟ್ ದಿಗ್ಗಜರು ಕ್ರೇಜ್ಗೆ ಇಳಿದಿದ್ದಾರೆ. ಇಮ್ರಾನ್ ಖಾನ್ಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅಂತ ಪಾಕ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಭಾರತದ ಸುನಿಲ್ ಗವಾಸ್ಕರ್, ಕಪಿಲ್ ದೇವ್, ಆಸ್ಟ್ರೇಲಿಯಾದ ಗ್ರೆಗ್ ಚಾಪೆಲ್, ವೆಸ್ಟ್ ಇಂಡೀಸ್ ನ ಕ್ಲೈವ್ ಲಾಯ್ಡ್, ನ್ಯೂಜಿಲೆಂಡ್ ನ ಜಾನ್ ರೈಟ್ ಸೇರಿದಂತೆ 5 ರಾಷ್ಟ್ರಗಳ 14 ಮಂದಿ ಲೆಜೆಂಡರಿ ಕ್ರಿಕೆಟ್ ಕ್ಯಾಪ್ಟನ್ಗಳು ಮನವಿ ಮಾಡಿದ್ದಾರೆ. ವರ್ಲ್ಡ್ ಕ್ರಿಕೆಟ್ ನ ದಂತಕತೆ
ಪಾಕ್ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಇಮ್ರಾನ್ ಖಾನ್ರ ಆರೋಗ್ಯ ಸ್ಥಿತಿ ಬಗ್ಗೆ ನಮಗೆ ಕಳವಳ ಇದೆ. ಅವರ ಜೈಲುವಾಸ ಅವರ ಕಣ್ಣಿನ ದೃಷ್ಟಿ ಮಂದ ಆಗ್ತಿರೋ ಬಗ್ಗೆ ನಾವು ವರದಿಗಳನ್ನ ನೋಡಿದ್ದೇವೆ. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿ, ಸರಿಯಾಗಿ ನಡೆಸ್ಕೊಳ್ಳಿ. ಅವರು ಬರೀ ರಾಜಕಾರಣಿ ಅಲ್ಲ, ಕ್ರಿಕೆಟ್ ಜಗತ್ತು ಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ರು. ನಿಮ್ ದೇಶಕ್ಕೆ ಪಾಕಿಸ್ತಾನಕ್ಕೆ 1992ರಲ್ಲಿ ವರ್ಲ್ಡ್ ಕಪ್ ಗೆದ್ಕೊಟ್ರು. ಅವರ ಆರೋಗ್ಯ ಮತ್ತು ಸೇಫ್ಟಿ ಬಗ್ಗೆ ನಮಗೆ ಕಾಳಜಿ ಇದೆ ಅಂತ ಹೇಳಿ ಪ್ರೆಷರ್ ಹಾಕಲಾಗಿದೆ ಮುನೀರನ ಮೇಲೆ. ಆಲ್ರೆಡಿ ಸರಿಯಾಗಿ ಟೀಮ್ ಕಟ್ಟೋಕ್ ಆಗ್ತಾ ಇಲ್ಲ ಅಂತ ಶಹಬಾಜ್ ಮತ್ತು ಪಾಕ್ ಕ್ರಿಕೆಟ್ ಮುಖ್ಯಸ್ಥ ನಖ್ವಿ ಮೇಲೆ, ಈ ನಖ್ವಿ ಮುನೀರನ ರಬ್ಬರ್ ಸ್ಟ್ಯಾಂಪ್, ಮುನೀರನ ಕ್ರಿಕೆಟ್ ದೂತ ಇದ್ದ ಹಂಗಿತ. ಅವ್ರ ಮೇಲೆ ಸಿಟ್ಟಿದೆ ಪಾಕಿಸ್ತಾನದಲ್ಲಿ. ಭಾರತದ ವಿರುದ್ಧ ಸೋತ ಮೇಲಂತೂ ಇದು ಹೆಚ್ಚಾಗಿದೆ. ಈಗ ಇವರು ಪತ್ರ ಬರೆದಿರೋದು ಪಾಕ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಏನೋ ದಿಲ್ಲಿಯಲ್ಲಿ ನಡೀತಾ ಇರೋ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಸಚಿವ ಅಶ್ವಿನಿ ವೈಷ್ಣವ್ ಕ್ಷಮೆಯಾಚನೆ ಮಾಡಿದ್ದಾರೆ. ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ದಿನವೇ ಅವ್ಯವಸ್ಥೆ ಉಂಟಾಗಿತ್ತು. ನಿರೀಕ್ಷೆಗೂ ಮೀರಿದ ಜನ ಸೇರಿದ್ರು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದ ಪ್ರತಿನಿಧಿಗಳು, ಉದ್ಯಮಿಗಳು ಮತ್ತು ಮೀಡಿಯಾದವರನ್ನ ತಪಾಸಣೆ ಮಾಡಿ ಒಳಗೆ ಬಿಡೋಕೆ ಗಂಟೆಗಟ್ಟಲೆ ಟೈಮ್ ಹಿಡಿತು. ಇದರಿಂದ ಪ್ರವೇಶ ದ್ವಾರದಲ್ಲಿ ಉದ್ದನೆಯ ಕ್ಯೂ ನಿಂತು ಕೆಲವರು ಸುಸ್ತಾಗಿ ಹೋದ್ರು. ಇನ್ನು ಕೆಲವರಿಗೆ ಎಂಟ್ರಿ ಪಾಸ್ ಕೂಡ ಸಿಗ್ಲಿಲ್ಲ. ಇದು ತೀವ್ರ ಟೀಕೆ ಗುರಿಯಾಗಿತ್ತು. ಹೀಗಾಗಿ ಈ ತರ ಆಗಿರೋದಕ್ಕೆ ಅಶ್ವಿನಿ ವೈಷ್ಣವ್ ಕ್ಷಮೆ ಕೋರಿದ್ದಾರೆ. ಮುಂದಿನ 4 ದಿನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ 2 ವರ್ಷಗಳಲ್ಲಿ ದೇಶದ ಎಐ ಕ್ಷೇತ್ರದಲ್ಲಿ $200 ಬಿಲಿಯನ್ ಹೂಡಿಕೆ ಆಗುತ್ತೆ ಅಂತಲೂ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉದ್ಯಮಿ ಗೌತಮ್ ಅದಾನಿ ಕೂಡ ದೊಡ್ಡ ಘೋಷಣೆ ಮಾಡಿದ್ದಾರೆ. 2035ರ ವೇಳೆಗೆ ದೇಶದಲ್ಲಿ ಗ್ರೀನ್ ಎನರ್ಜಿ ಬಳಸಿ ಎಐ ಡೇಟಾ ಸೆಂಟರ್ ನಿರ್ಮಿಸೋಕೆ $100 ಬಿಲಿಯನ್ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಬೆಂಗಳೂರು ಮೂಲದ ಎಐ ಸ್ಟಾರ್ಟ್ಅಪ್ ಕಂಪನಿ ಜ್ಞಾನಿ ಎಐ ಈ ಸಮಿಟ್ ನಲ್ಲಿ ಸ್ಯಾಮ್ಸಂಗ್ ವೆಂಚರ್ಸ್ ನೊಂದಿಗೆ ಸೇರಿಕೊಂಡು ಒಂದು ಹೊಸ ಎಐ ಮಾಡೆಲ್ ಇನ್ಯಾ ವಾಯ್ಸ್ ಓಎಸ್ ಅಂತ ಲಾಂಚ್ ಮಾಡಿದೆ. ಮತ್ತೊಂದು ಕಡೆ ಇದೇ ಎಐ ಸಮಿಟ್ ವಿಶ್ವಕ್ಕೆ ಭಾರತದ ಎಐ ಸಾಮರ್ಥ್ಯ ತೋರ್ಸೋಕೆ ಮಾಡಿರೋ ಸಮಿಟ್ ನಲ್ಲಿ ಕಳ್ಳತನ ಕೂಡ ಆಗಿದೆ. ಬೆಂಗಳೂರು ಮೂಲದ ನಿಯೋಸೇಪಿಯನ್ ಕಂಪನಿಯ ಎಐ ಟೂಲ್ಗಳನ್ನ ಅಲ್ಲಿ PM ಬರ್ತಾರೆ ಭದ್ರತೆ ಅಂತ ಹೇಳಿ ಎಲ್ಲರನ್ನ ಆಚೆ ಕಳಿಸಿದ್ರಂತೆ. ವಾಪಸ್ ಬಂದು ನೋಡೋಷ್ಟರಲ್ಲಿ ಅವರ ವೇರಿಯಬಲ್ ಡಿವೈಸ್ಗಳು, ಎಐ ಡಿವೈಸ್ಗಳು ಎಲ್ಲ ಕಳ್ತನ ಆಗಿದ್ದು, ಅಲ್ಲಿ ನಾಪತ್ತೆಯಾಗಿದ್ವು ಅಂತ ಹೇಳ್ತಿದ್ದಾರೆ. ಇನ್ನು ಭಾರತದಲ್ಲಿನ ಅಮೆರಿಕನ್ ರಾಯಭಾರಿ ಸರ್ಗಿಯೋ ಗೋರ್ ಮತ್ತು ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡರ್ ಸ್ಯಾಮ್ಯುಯಲ್ ಪಪಾರೋ ಭಾರತೀಯ ಸೇನೆಯ ವೆಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಗೆ ಹರಿಯಾಣದ ಚಂಡೀಗಢ ಸಮೀಪ ಪಂಚಕುಲಾದಲ್ಲಿ ಚಂದಿ ಮಂದಿರ್ನಲ್ಲಿ ಅಲ್ಲಿಗೆ ಭೇಟಿ ಕೊಟ್ಟರು. ಈ ವಿಚಾರ ರಾಜಕೀಯ ವಲಯದಲ್ಲಿ ಚರ್ಚೆ ಗ್ರಾಸವಾಗಿದೆ. ಕಾಂಗ್ರೆಸ್ ರಿಯಾಕ್ಟ್ ಮಾಡಿ ಸೂಕ್ಷ್ಮ ಸೇನಾ ಪ್ರದೇಶಗಳಿಗೆ ಅಮೆರಿಕನ್ ಅಧಿಕಾರಿಗಳಿಗೆ ಪ್ರವೇಶ ಕೊಡಲಾಗಿದೆ. ಈಗ ಆಲ್ರೆಡಿ ಈ ಸರ್ಕಾರದ ಆಶೀರ್ವಾದದಿಂದ ಪಠಾಣ್ ಕೋಟ್ ಏರ್ ಬೇಸ್ಗೆ ಪಾಕ್ನ ISI ಆಕ್ಸೆಸ್ ಪಡಿತಿರೋದನ್ನ ನಾವು ನೋಡಿದೀವಿ ಅಂತ ಟ್ವೀಟ್ ಮಾಡಿದೆ. ಈ ಹಿಂದೆ ಪಠಾಣ್ ಕೋಟ್ ದಾಳಿಯಾದಾಗ ತನಿಖೆ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನ ಅಧಿಕಾರಿಗಳು ಬಂದಿದ್ರಲ್ಲ, ಅದನ್ನ ಮೆನ್ಷನ್ ಮಾಡಿ. ಇತ್ತ ಉದ್ಧವ್ ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಅಮೆರಿಕನ್ ಹಿತಾಸಕ್ತಿಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಹಿತಾಸಕ್ತಿ ಕಾಪಾಡೋದು ಯಾರು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೆಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಪಾಕ್ ಗಡಿಗೆ ಹತ್ತಿರದಲ್ಲೇ ಇದೆ. ಸೇನೆಯ ಸುಮಾರು 200 ಬೇಸ್ಗಳನ್ನ ಈ ಸೆಂಟರ್ ಕಂಟ್ರೋಲ್ ಮಾಡುತ್ತೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ನಿರ್ಣಾಯಕ ಪಾತ್ರ ನಿಭಾಯಿಸಿತ್ತು. ಇಂಥ ಸೂಕ್ಷ್ಮ ಜಾಗಕ್ಕೆ ಅಮೆರಿಕನ್ಸ್ಗೆ ಯಾಕೆ ಪ್ರವೇಶ ಕೊಟ್ರಿ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಿದ್ದಾರೆ. ಇತ್ತ ಬೆಂಗಳೂರು ಸಿಟಿಯಲ್ಲಿರೋ ಸರ್ಗಿಯೋ ಗೋರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದಾರೆ. ಸಿಎಂರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈ ಭೇಟಿಯಾಗಿದೆ. ಈ ಭೇಟಿ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ಕಚೇರಿ, ಇದೊಂದು ಸೌಹಾರ್ದಯುತ ಭೇಟಿ, ಪರಸ್ಪರ ಹಿತಾಸಕ್ತಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಕರ್ನಾಟಕ ಅಂತಾರಾಷ್ಟ್ರೀಯ ಸಹಕಾರವನ್ನ ಬಲಪಡಿಸೋಕೆ ಕಮಿಟ್ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ಸೋಮವಾರ ತಡರಾತ್ರಿ ಧಾರ್ಮಿಕ ಘರ್ಷಣೆಯಾಗಿದೆ. ವಿಜಯಪುರ ಬಡಾವಣೆಯಲ್ಲಿ ಕಳೆದೊಂದು ವಾರದಿಂದ ಹಿಂದೂ ಮನೆಗಳ ಮೇಲೆ ಕಲ್ಲೆಸೆಯೋದು ಮಾಡ್ತಾ ಇದ್ರು, ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿತ್ತು. ಹೀಗಾಗಿ ಸೋಮವಾರ ರಾತ್ರಿ ಕೂಡ ಈ ದುಷ್ಕೃತ್ಯ ಮಾಡೋಕೆ 2 ಯುವಕರು ಬಂದಿದ್ರಂತೆ. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದರಿಂದ ಹಿಂದೂ ಮುಸ್ಲಿಮರ ನಡುವೆ ಬಸವನಹಳ್ಳಿ ಠಾಣೆ ಮುಂದೆ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಸದ್ಯ ಕಲ್ಲು ಹೊಡೆದವರ ವಿರುದ್ಧ ದೂರು ಮತ್ತು ಹಲ್ಲೆ ಮಾಡಿದವರ ವಿರುದ್ಧ ಪ್ರತಿ ದೂರು ದಾಖಲಾಗಿದೆ. ಸದ್ಯ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಏನು SSLC ಮತ್ತು PUC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ PUC, ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ನಡೆಯಲಿವೆ ಅಂತ ಹೇಳಿದ್ದಾರೆ. PUC ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತು SSLC ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿವೆ. ಏಪ್ರಿಲ್ 7ಕ್ಕೆ ದ್ವಿತೀಯ PU ಮತ್ತು ಏಪ್ರಿಲ್ 24ಕ್ಕೆ SSLC ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ. ಇನ್ನು ಮುಂದಿನ ವರ್ಷದಿಂದ ರಾಜ್ಯದ ಶಾಲೆಗಳಲ್ಲಿ ಫೇಶಿಯಲ್ ಹಾಜರಾತಿ ಕಡ್ಡಾಯ ಅಂತ ಸಚಿವರು ಹೇಳಿದ್ದಾರೆ. ಫೇಶಿಯಲ್ ರೆಕಗ್ನಿಷನ್ ಮೂಲಕ ಹಾಜರಾತಿ ಮಾಡೋದು. ಇನ್ನು ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲಿ ಅಪಘಾತದಿಂದ ಗಾಯಗೊಂಡಿದ್ದ 2 ಯುವಕ ಯುವತಿ ನರಳಾಡಿದ್ದಾರೆ. ಸೂಕ್ತ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದ ಕಾರಣ ಗಂಟೆಗಟ್ಟಲೆ ಕಾದು ಕೊನೆಗೆ ಸ್ಥಳೀಯರು ಆಟೋ ಮತ್ತು ಕಾರ್ನಲ್ಲಿ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಿರುವ ಘಟನೆಯಾಗಿದೆ. ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಕೂಡ ಸರಿಯಾದ ಟೈಮ್ನಲ್ಲಿ ಬಂದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಎದ್ದಿರೋ ಹೊತ್ತಲ್ಲಿ 20ಕ್ಕೂ ಅಧಿಕ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಸಿಎಂ ಆಪ್ತರ ಗುಂಪಿನಲ್ಲಿ ಗುರುತಿಸಿಕೊಂಡವರೇ ಜಾಸ್ತಿ ಇದ್ದಾರೆ ಈ ಟೀಮ್ನಲ್ಲಿ. ಈ ಬಗ್ಗೆ
ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ವೈಯಕ್ತಿಕ ಪ್ರವಾಸವೋ ಅಥವಾ ಯಾರಾದರೂ ಕಳಿಸಿದ್ರೋ ಗೊತ್ತಿಲ್ಲ, ವಿದೇಶಕ್ಕೆ ಕಳಿಸ್ತಾ ಇರೋರು ಉಂಟು, ಹೋಗೋರುಂಟು. ನಾನು ಪಕ್ಷದ ಅಧ್ಯಕ್ಷ, ನನಗೆ ಈ ಪ್ರವಾಸದ ಬಗ್ಗೆ ಗೊತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅತ್ತ ಈ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಿಯಾಕ್ಟ್ ಮಾಡೋಕೆ ನಿರಾಕರಿಸಿದ್ದಾರೆ. ಲೋಕಲ್ ವಿಚಾರ, ಸಿಎಂ ಡಿಸಿಎಂಗೆ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳೋ ಅಧಿಕಾರ ಇದೆ. ನಾನು ಲೋಕಲ್ ಅಲ್ಲ, ಹೈಕಮಾಂಡ್ ಲೆವೆಲ್ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷ ಅಲ್ವಾ, ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಆಸ್ ಇಫ್ ಎಲ್ಲ ಇವ್ರ ಕಂಟ್ರೋಲಲ್ಲಿ ಇರಂಗೆ. ಇನ್ನು ಸಚಿವರು ಯಾಕೆ ಪ್ರವಾಸ ಕೈಗೊಳ್ತಿದ್ದಾರೆ, ಇದರ ಬಗ್ಗೆ ಸಿಎಂ ಡಿಸಿಎಂ ಏನೆಲ್ಲ ಹೇಳಿದ್ದಾರೆ, ಅಷ್ಟಕ್ಕೂ ರಾಜಕೀಯದಲ್ಲಿ ಇದು ಯಾಕೆ ತುಂಬಾ ಮಹತ್ವ ಪಡ್ಕೊಳ್ತಾ ಇದೆ, ಎಲ್ಲದರ ಬಗ್ಗೆ ಈ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ನೇಹಿತರೆ. ಮತ್ತೊಂದು ಕಡೆ ಮಹದೇವಪ್ಪ ಅವರ ನಾಯಿ ಮತ್ತು ನಾಯಿ ಬಾಲದ ಹೇಳಿಕೆ ಇದೆಯಲ್ಲ, ನಿನ್ನೆ ಫುಲ್ ನ್ಯೂಸ್ನಲ್ಲಿ ಹೇಳಿದ್ವಿ ನಾವು ನಿಮಗೆ. ಬಾಲ ನಾಯಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು. ಹೈಕಮಾಂಡು ಒಂಥರ ನಾಯಿ ಇದ್ದ ಹಾಗೆ, ನಾವೆಲ್ಲ ಬಾಲ ಇದ್ದ ಹಾಗೆ, ನಾವು ಹೇಳ್ದಂಗಲ್ಲ, ಹೈಕಮಾಂಡ್ ಹೇಳ್ದಂಗೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಎದ್ದು ನಿಂತ್ಕೊಂಡಿದ್ದಾರೆ, ಡಿ ಕೆ ಸುರೇಶ್ ಅವರು. ಕಟ್ಟ ಕಾಂಗ್ರೆಸ್ಸಿಗರು ಯಾವತ್ತಿದ್ರು ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಬೆಂಗಳೂರಿನ ಯಲಹಂಕದಲ್ಲಿ ದೇಶದ ಅತಿದೊಡ್ಡ ರೈಲ್ವೆ ಕೋಚಿಂಗ್ ಸೆಂಟರ್ ನಿರ್ಮಾಣ ಆಗುತ್ತೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. 5,754 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅನ್ನ ಪ್ರೈವೇಟ್ನವರೊಂದಿಗೆ ಸೇರಿಕೊಂಡು 1,370 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸ್ತೀವಿ. ತುಮಕೂರು ಬೆಂಗಳೂರು 4 ಪಥದ ಯೋಜನೆಯನ್ನ ಕ್ಯಾಬಿನೆಟ್ಗೆ ಸಲ್ಲಿಸಲಾಗಿದೆ. ವೈಟ್ ಫೀಲ್ಡ್ನಿಂದ ಕೋಲಾರಕ್ಕೆ ನೇರ ರೈಲು ಸಂಪರ್ಕಕ್ಕಾಗಿ ಸಮೀಕ್ಷೆ ನಡೆಸೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಅಂತಲೂ ಹೇಳಿದ್ದಾರೆ. ರಾಜ್ಯದ ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್. ರಾಜ್ಯದ ಪ್ರಮುಖ 9 ರಸ್ತೆಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರದಿಂದ ಈಗ ಕೇಂದ್ರ ಸರ್ಕಾರ ತನ್ನ ಕಂಟ್ರೋಲಿಗೆ ತಗೊಳ್ತಾ ಇದೆ. ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ವಹಿಸಿಕೊಳ್ತಾ ಇದ್ದಾರೆ. ಬಳ್ಳಾರಿ ಜೇವರ್ಗಿ, ಶಿವಮೊಗ್ಗ ಹೊನ್ನಾವರ, ಹುಬ್ಬಳ್ಳಿ ವಿಜಯಪುರ ಸೇರಿ ಒಟ್ಟು 9 ರಸ್ತೆಗಳನ್ನು ನ್ಯಾಷನಲ್ ಹೈವೇ ದರ್ಜೆಗೆ ಏರಿಸೋಕೆ ನಿರ್ಧಾರ ಮಾಡಲಾಗಿದೆ. ಇದರಿಂದ ಗುಂಡಿ ಬಿದ್ದು ಬಾಯಿ ಕಳೆದಿರೋ ರಸ್ತೆಗಳಿಗೆ ಮುಕ್ತಿ ಸಿಗಬಹುದು. ಜೊತೆಗೆ ಇವು 4 ಲೇನ್ ರಸ್ತೆಗಳಾಗಿ ಅಪ್ಗ್ರೇಡ್ ಕೂಡ ಆಗಲಿವೆ, ವಿಶಾಲ ಆಗಲಿವೆ ಅಂತ ಹೇಳ್ತಾ ಇದ್ದಾರೆ. ಏನೋ ಅರಬ್ಬಿ ಸಮುದ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಆಪರೇಷನ್ ಮಾಡಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ 200 ಕೆಜಿಗೂ ಅಧಿಕ ತೂಕದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಕೋಸ್ಟ್ ಗಾರ್ಡ್ ಮತ್ತು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳದವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ 2 ಪಾಕ್ ಪ್ರಜೆಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಗುಜರಾತ್ನ ಪೋರಬಂದರ್ ಕರಾವಳಿ ಬಳಿ ಈ ಆಪರೇಷನ್ ನಡೆಸಲಾಗಿದೆ. ಎಂದಿನಂತೆ ತಗೊಂಬರೋದು, ಅಲ್ಲಿ ಇಲ್ಲಿ ನಶಾವಸ್ತು ಮಾರೋದು, ದುಡ್ಡು ಮಾಡೋದು, ಉಗ್ರಗಾಮಿ ಚಟುವಟಿಕೆಗಳಿಗೆ ಆಮೇಲೆ ಬಳಸೋದು, ಇದೇ ಜೀವನ ಆಗಿ ಹೋಗಿದೆ ಈ ದಟ್ಟ ದಾರಿದ್ರ್ಯದ ರಾಷ್ಟ್ರಕ್ಕೆ. ಇನ್ನು ಭಾರತೀಯ ರೈಲ್ವೆ ಒಂದು ಹೊಸ ಮೈಲುಗಲ್ಲು. ದೇಶಾದ್ಯಂತ ಇರೋ 81% ರೈಲ್ವೆ ಹಳಿಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಓಡಿಸೋ ಥರ ರೈಲುಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. 2014ಕ್ಕೆ ಹೋಲಿಸಿದ್ರೆ ಈಗ ಡಬಲ್ ಮಾಡಿದೀವಿ ಟೋಟಲ್ ನಾವು ಅಂತ ಹೇಳಿದ್ದಾರೆ. ಇನ್ನು ಒಟ್ಟು ರೈಲ್ವೆ ನೆಟ್ವರ್ಕ್ನ 5ನೇ 1 ಭಾಗದಷ್ಟು ಹಳಿಗಳನ್ನು ಗಂಟೆಗೆ 130 ಕಿಲೋಮೀಟರ್ ಸ್ಪೀಡ್ನಲ್ಲಿ ಓಡಿಸೋಕೆ ರೆಡಿ ಮಾಡಲಾಗಿದೆ. ಇದರಿಂದ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ನಂತ ಹೊಸ ತಲೆಮಾರಿನ ರೈಲುಗಳು ಸಾಮರ್ಥ್ಯಕ್ಕೆ ತಕ್ಕಂತೆ ಚಲಿಸೋಕೆ ಅನುಕೂಲ ಆಗ್ತಾ ಇದೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಇನ್ನು ತಮಿಳುನಾಡಿನ ವೆಲ್ಲೂರಿನಲ್ಲಿ ಜಾತ್ರೆ ವೇಳೆ, ದೇವರ ಜಾತ್ರೆ ವೇಳೆ, ಮಾಯಾನ ಕೊಲ್ಲೈ ಅದರ ವೇಳೆ 60 ಅಡಿ ಎತ್ತರದ ರಥ ಉರುಳಿ ಬಿದ್ದು ರಥದ ಅಡಿಗೆ ಸಿಕ್ಕಾಕೊಂಡು 7 ಜನರ ಗಂಭೀರವಾಗಿ ಅವರು ಗಾಯಗೊಂಡಿದ್ದಾರೆ. 7 ಜನ. ನಿಯಮ ಇರೋದು 12 ಅಡಿ ಮೀರಬಾರದು ರಥ ಅಂತ. ಇವರು 60 ಅಡಿ ರಥ ಮಾಡಿ ಅದೀಗ ಮಗಚಿ ಬಿದ್ದು ಈ ರೀತಿ ಅನಾಹುತ ಆಗಿದೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭದ್ರತಾ ಕಾರಣಗಳಿಂದ ಬಂದ್ ಮಾಡಲಾಗಿದ್ದ ಕಾಶ್ಮೀರದ ಪ್ರವಾಸಿ ತಾಣಗಳನ್ನು ಮತ್ತೆ ಓಪನ್ ಮಾಡಲಾಗಿದೆ. ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಎಲ್ಲ ನಾರ್ಮಲ್ಸಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಉನ್ನತ ಮಟ್ಟದ ಮೀಟಿಂಗ್ ಮಾಡಿ ಈ ನಿರ್ಧಾರ ಮಾಡಿದ್ದಾರೆ. ಇನ್ನು ಬಿಎನ್ಪಿ ನಾಯಕ ತಾರಿಕುರ್ ರೆಹಮಾನ್ ಬಾಂಗ್ಲಾದ ಹೊಸ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಪ್ರತಿಜ್ಞಾವಧಿ ಬೋಧಿಸಿದ್ದಾರೆ. ಶೇಖ್ ಹಸೀನಾ ಇದ್ದಾಗ ಕೂಡ ಇವರೇ ಬಾಂಗ್ಲಾದ ಅಧ್ಯಕ್ಷರಾಗಿದ್ರು. ಈ ಮೂಲಕ ಶೇಖ್ ಹಸೀನಾ ಪದಚ್ಯುತಿ ನಂತರ ಈ ಯೂನಸ್ ಅಸಾಂವಿಧಾನಿಕವಾಗಿ ಬಂದು ಕೂತ್ಕೊಂಡಿದ್ರು, ಟೆಂಪರರಿ ಅಡ್ಜಸ್ಟ್ಮೆಂಟ್ ತರ. ಈಗ ಮತ್ತೊಮ್ಮೆ ಚುನಾಯಿತ ಸರ್ಕಾರ ಬಂದಿದೆ ಈಗ ಬಿಎನ್ಪಿದು. ಏನೋ ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಳೆಯ ಸಂಪ್ರದಾಯವನ್ನು ಮುರಿಯಲಾಗಿದೆ. ಅಧ್ಯಕ್ಷರ ಭವನವಾದ ಬಂಗಾ ಭವನ್ನಲ್ಲಿ ಪ್ರಮಾಣ ವಚನ ನಡೀತಾ ಇತ್ತು. ಆದರೆ ಈ ಸಲ ಜಾತೀಯ ಸಂಸದ್ ಅಂದರೆ ಸಂಸತ್ ಭವನದ ಸೌತ್ ಪ್ಲಾಜಾದಲ್ಲಿ ಪ್ರಮಾಣ ವಚನ ಆಗಿದೆ. ಭಾರತದಿಂದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಭಾಗಿಯಾಗಿದ್ರು. ಇನ್ನು ಸ್ನೇಹಿತರೆ, ನಿಮಗೂ ಕೂಡ ಫಾರಿನ್ನಲ್ಲಿ ಎಜುಕೇಷನ್ ಮಾಡೋ ಆಸಕ್ತಿ ಇದೆಯಾ ಅಥವಾ ನಿಮ್ಮ ಮಕ್ಕಳಿಗೆ ಮಾಡಿಸೋ ಆಸಕ್ತಿ ಇದೆಯಾ?
ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಫ್ರೀ ಈವೆಂಟ್ ನ ಸದುಪಯೋಗ ನೀವು ಕೂಡ ಪಡಿಸ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಇನ್ನು ತಾರಿಕುರ್ ರೆಹಮಾನ್ ರ ಬಾಂಗ್ಲಾ ಸರ್ಕಾರದ ಹೊಸ ಕ್ಯಾಬಿನೆಟ್ ನಲ್ಲಿ ಹಿಂದೂ ನಾಯಕರೊಬ್ಬರಿಗೆ ಸ್ಥಾನ ಕೊಡಲಾಗಿದೆ. ನಿತಾಯ್ ರಾಯ್ ಚೌಧರಿ ಅನ್ನೋರು ತಾರಿಕ್ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 50 ಸದಸ್ಯರ ಸಂಪುಟದಲ್ಲಿ ನಿತಾಯ್ ರಾಯ್ ಚೌಧರಿ ಸ್ಥಾನ ಪಡೆದಿದ್ದಾರೆ. ಇವರು ಬಾಂಗ್ಲಾದ ಹಿರಿಯ ರಾಜಕಾರಣಿ, ವೃತ್ತಿಯಲ್ಲಿ ವಕೀಲರು. ಜಮಾತ್ ಪಕ್ಷದ ಅಭ್ಯರ್ಥಿ ಮುಸ್ತರ್ಷಿದ್ ಬಿಲ್ಲಾರ ವಿರುದ್ಧ ಗೆದ್ದಿದ್ರು. ಏನೋ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಶಾಕಿಂಗ್ ಬೆಳವಣಿಗೆ. ಈ ಸಲದ T20 ವರ್ಲ್ಡ್ ಕಪ್ ನಿಂದ ಆಸ್ಟ್ರೇಲಿಯಾ ಹೊರಬಿದ್ದಿದೆ. ಗ್ರೂಪ್ ಬಿ ನಲ್ಲಿರೋ ಆಸ್ಟ್ರೇಲಿಯಾ ಈಗ ಆಲ್ರೆಡಿ ಜಿಂಬಾಬ್ವೆ ಮತ್ತು ಶ್ರೀಲಂಕಾ ವಿರುದ್ಧ ಸೋತು ಸುಣ್ಣ ಆಗಿತ್ತು. ಮಂಗಳವಾರ ಶ್ರೀಲಂಕಾದ ಪಲ್ಲೆಕೆಲೆ ಸ್ಟೇಡಿಯಂನಲ್ಲಿ ಐರ್ಲೆಂಡ್ ವಿರುದ್ಧ ಜಿಂಬಾಬ್ವೆ ಸೋತಿದ್ರೆ ಆಸ್ಟ್ರೇಲಿಯಾಗೆ ಮುಂದಿನ ಮ್ಯಾಚ್ ಗೆದ್ದು ರನ್ ರೇಟ್ ಲೆಕ್ಕಾಚಾರದಲ್ಲಿ ಸೂಪರ್ 8ಗೆ ಹೋಗೋಕೆ ಒಂದು ವಿಂಡೋ ಇರ್ತಾ ಇತ್ತು. ಆದರೆ ಇಂದಿನ ಪಂದ್ಯ ಮಳೆಯಿಂದಾಗಿ ಮ್ಯಾಚ್ ಡ್ರಾ ಆಗಿದೆ. ಹೀಗಾಗಿ ಎರಡು ತಂಡಗಳಿಗೆ ತಲಾ 1 ಪಾಯಿಂಟ್ ಸಿಕ್ಕಿದ್ರಿಂದ ಆಸೀಸ್ ಟೂರ್ನಿಯಿಂದ ಹೊರಬಿದ್ದಿದೆ. ಹೀಗಾಗಿ ಗ್ರೂಪ್ ಬಿ ನಿಂದ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ಸೂಪರ್ 8ರ ಘಟ್ಟವನ್ನ ಪ್ರವೇಶ ಮಾಡಿವೆ. ಏನು ಸ್ನೇಹಿತರೆ, ಬಿಸಿನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ, ಸೆನ್ಸೆಕ್ಸ್ ದಿನದ ವಹಿವಾಟಿನ ಅಂತ್ಯಕ್ಕೆ 173 ಪಾಯಿಂಟ್ಸ್ ಅಥವಾ 0.21% ರೈಸ್ ಆಗಿ 83,450ಕ್ಕೆ ರೀಚ್ ಆಗಿದೆ. ನಿಫ್ಟಿ 42 ಪಾಯಿಂಟ್ಸ್ ಅಥವಾ 0.17% ಏರಿಕೆಯಾಗಿ 25,725ಕ್ಕೆ ತಲುಪಿದೆ. ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.31% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.86% ರೈಸ್ ಆಗಿದೆ. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ 468.6 ಲಕ್ಷ ಕೋಟಿ ರೂಪಾಯಿನಿಂದ 470 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಒಂದೇ ಸೆಷನ್ ನಲ್ಲಿ ಹೂಡಿಕೆದಾರರು 1 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿದ್ದಾರೆ. ಐಟಿಸಿ, ಬಿಇಎಲ್ ಮತ್ತು ಇನ್ಫೋಸಿಸ್ ನಂತ ಕೆಲ ಹೆವಿವೇಟ್ ಕಂಪನಿಗಳು ಗೇನ್ ಮಾಡಿದ ಪರಿಣಾಮ ಮಾರುಕಟ್ಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಐಟಿ ವಲಯದಲ್ಲಿ ಧೂಳೆಬ್ಬಿಸಿದ ಆಂಥ್ರೋಪಿಕ್ ಜೊತೆಗೆ ಕೊಲಾಬರೇಷನ್ ಮಾಡಿಕೊಳ್ಳೋದಾಗಿ ಇನ್ಫೋಸಿಸ್ ಅನೌನ್ಸ್ ಮಾಡಿದೆ. ಇದರಿಂದ ಐಟಿ ಸ್ಟಾಕ್ಗಳು ರಿಕವರ್ ಆಗಿವೆ. ಆಂಥ್ರೋಪಿಕ್ ಬಂದು ಇವ್ರನ್ನೆಲ್ಲ ಮುಗಿಸಿಬಿಡೋದಿಲ್ಲ, ಅವರು ಎಲ್ಲ ಸೇರ್ಕೊಂಡು ಒಟ್ಟಿಗೆ ಸೇರಿ ಕೊಲಾಬರೇಟಿವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋ ಹೋಪ್ ನೊಂದಿಗೆ. ಅಮೆರಿಕ ಇರಾನ್ ಸಂಯಮ ಕಾಯ್ದುಕೊಂಡು ಮಾತುಕತೆ ಕಂಟಿನ್ಯೂ ಮಾಡಿದ್ದಾರೆ. ಇದು ಕೂಡ ಇನ್ನೊಂದು ಯುದ್ಧದ ಅನಾಹುತವನ್ನ ಅಥವಾ ಆ ಭಯವನ್ನ ಚೂರ್ ಪೋಸ್ಟ್ಪೋನ್ ಮಾಡಿದೆ. ಹಾಗಾಗಿ ಸ್ವಲ್ಪ ಪಾಸಿಟಿವಿಟಿ ಇತ್ತು. ಅದಾನಿ ಎಂಟರ್ಪ್ರೈಸಸ್, ಐಟಿಸಿ, ಭಾರತ್ ಎಲೆಕ್ಟ್ರಾನಿಕ್ಸ್, ಇನ್ಫೋಸಿಸ್, L&T ಹಸಿರು ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ. ಆದರೆ ಎಟರ್ನಲ್, ಟ್ರೆಂಟ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟಾಟಾ ಸ್ಟೀಲ್ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 5 ಪೈಸೆ ಏರಿಕೆಯಾಗಿ 90 ರೂಪಾಯಿ 69 ಪೈಸೆ ಆಗಿದೆ. ಮಾರುತಿ ಸುಜುಕಿ ಕಡೆಗೂ ಕೂಡ ತನ್ನ ಮೊದಲ ಎಲೆಕ್ಟ್ರಿಕ್ SUV ಈ ವಿಟಾರಾ ಲಾಂಚ್ ಮಾಡಿದೆ. ರಿವೀಲ್ ಮಾಡಿದ್ರು, ಈಗ ಲಾಂಚೇ ಮಾಡಿದ್ದಾರೆ. ಜೊತೆಗೆ ಬ್ಯಾಟರಿಯನ್ನ ಬಾಡಿಗೆಗೆ ಪಡ್ಕೊಳ್ಳೋ ಸ್ಕೀಮ್ ಅನ್ನ ಕೂಡ ಪರಿಚಯಿಸಿದ್ದಾರೆ. ಕಾರ್ ಕೊಳ್ಳುವಾಗ ಬ್ಯಾಟರಿಗೆ ಫುಲ್ ಪೇಮೆಂಟ್ ಮಾಡ್ಬೇಕಂತಿಲ್ಲ, ವಾಹನ ಕೊಟ್ರೆ ಸಾಕು, ಬ್ಯಾಟರಿ ಆಮೇಲೆ ಬಾಡಿಗೆಯಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ಇದರ ಆರಂಭಿಕ ಬೆಲೆ 10.99 ಲಕ್ಷ ರೂಪಾಯಿ. ಇಲ್ಲಿ ಬ್ಯಾಟರಿ ಎಸ್ ಎ ಸರ್ವಿಸ್ ನಲ್ಲಿ ಅದನ್ನ ಬಳಸೋಕೆ ನೀವು ಬ್ಯಾಟರಿಯನ್ನ ಕಿಲೋಮೀಟರ್ಗೆ 3.99 ರೂಪಾಯಿ ಬಾಡಿಗೆ ಕಟ್ಟಬೇಕು. ಇನ್ನು ಟಾಟಾ ನೆಕ್ಸಾನ್ ಮತ್ತು ಮಹೀಂದ್ರಾ ಇವಿಗಳಿಗೆ ಹೋಲಿಸಿದ್ರೆ ಈ ವಿಟಾರಾದ ಆರಂಭಿಕ ಬೆಲೆ 3-4 ಲಕ್ಷ ರೂಪಾಯಿ ಕಡಿಮೆ ಇದೆ. ಹೀಗಾಗಿ ಮಧ್ಯಮ ವರ್ಗದ ಜನ ಇದನ್ನ ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಮಾರುತಿ ಸುಜುಕಿ ಬೇರೆ. ಜೊತೆಗೆ 3 ವರ್ಷ ಯೂಸ್ ಮಾಡಿದ್ಮೇಲೆ ಕಾರನ್ನ ವಾಪಸ್ ಕೊಡ್ತೀವಿ ಅಂದ್ರೆ 60% ಹಣ ವಾಪಸ್ ಕೊಟ್ಟು ಬೈಬ್ಯಾಕ್ ಕೂಡ ಮಾಡ್ಕೋತೀವಿ ಅಂತ ಹೇಳಿ ಸುಜುಕಿ ಆಫರ್ ಕೊಟ್ಟಿದೆ. ಇನ್ನು ಐಟಿ ದೈತ್ಯ ಇನ್ಫೋಸಿಸ್ ಅಮೆರಿಕದ ಖ್ಯಾತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿ ಆಂಥ್ರೋಪಿಕ್ ಜೊತೆಗೆ ಕೈ ಜೋಡಿಸಿದೆ. ಅಡ್ವಾನ್ಸ್ಡ್ AI ಸೊಲ್ಯೂಷನ್ಸ್ ಅನ್ನ ಡೆವಲಪ್ ಮಾಡೋ ಸಲುವಾಗಿ ಕೊಲಾಬರೇಷನ್ ಅಂತ ಇನ್ಫೋಸಿಸ್ ತನ್ನ ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ಸ್ ನಲ್ಲಿ ಹೇಳಿದೆ. ಮೇನ್ ಆಗಿ ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ನಲ್ಲಿ ಫೋಕಸ್ ಮಾಡೋದಾಗಿ ಇನ್ಫೋಸಿಸ್ ಹೇಳಿದೆ. ಮುಂದೆ ಫಿನಾನ್ಷಿಯಲ್ ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕ್ಷೇತ್ರಗಳಿಗೂ ಕೂಡ ಈ ಕೊಲಾಬರೇಷನ್ ವಿಸ್ತರಣೆ ಮಾಡೋ ಪ್ಲಾನ್ ಇದೆ. ಆಂಥ್ರೋಪಿಕ್ ಕಂಪನಿ ಅಧಿಕೃತವಾಗಿ ಬೆಂಗಳೂರಲ್ಲಿ ಆಫೀಸ್ ಕೂಡ ಓಪನ್ ಮಾಡಿದೆ. ಟೋಕಿಯೋ ಬಿಟ್ರೆ ಏಷ್ಯಾದಲ್ಲಿ ಇದೇ ಅವರ 2ನೇ ಆಫೀಸ್. ಮತ್ತೊಂದು ಕಡೆ ಝೊಮ್ಯಾಟೋದ ಮಾತೃ ಸಂಸ್ಥೆ ಎಟರ್ನಲ್ ಈಗ ಓಪನ್ AI ಜೊತೆಗೆ ಸಹಯೋಗ ಹೆಚ್ಚಿಸ್ತೀವಿ ಅಂತ ಹೇಳಿದೆ. ಝೊಮ್ಯಾಟೊ, ಬ್ಲಿಂಕಿಟ್, ಡಿಸ್ಟ್ರಿಕ್ಟ್, ಹೈಪರ್ ಪ್ಯೂರ್ ಸೇರಿದ ಹಾಗೆ ತನ್ನೆಲ್ಲ ಬಿಸ್ನೆಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯವನ್ನು ಹೆಚ್ಚಿಸೋಕೆ ಪ್ಲಾನ್ ಅಂತ ಹೇಳಿದ್ದಾರೆ. ಇನ್ನು ಏರ್ ಇಂಡಿಯಾ ಆಡಳಿತದಲ್ಲಿ ಟಾಟಾ ಸನ್ಸ್ ಹೊಸ ನಿರ್ಧಾರ ಮಾಡಿದೆ. ಮಾಜಿ ಸಿವಿಲ್ ಏವಿಯೇಷನ್ ಸೆಕ್ರೆಟರಿ ಪ್ರದೀಪ್ ಸಿಂಗ್ ಕರೋಲಾರನ್ನ ಅಡ್ವೈಸರ್ ಆಗಿ ನೇಮಿಸಿದೆ. ಏವಿಯೇಷನ್ ಬಿಸ್ನೆಸ್ ಅನ್ನ ಸರಿದಾರಿ ತರಕ್ಕೆ ಪ್ಲಾನ್ ಅಂತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,233 ರೂಪಾಯಿ ಕಮ್ಮಿಯಾಗಿ 1,51,865 ರೂಪಾಯಿಗೆ ತಲುಪಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,040 ರೂಪಾಯಿ ಕಮ್ಮಿಯಾಗಿ 1,39,110 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 7,992 ರೂಪಾಯಿಯಾಗಿ 2,32,955 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ನೀವು ಮಸ್ತ್ ಮಗಾದ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕೂಡ ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಪ್ರೀಮಿಯಂ ಮೆಂಬರ್ ಆಗೋದ್ರಿಂದ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲದೆ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ.
ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.